ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗಿಜ್ಬೋಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ನಾನು ರಕ್ಷಾ. ಸೊ ಇವತ್ತು ನನ್ನ ಹತ್ರ 90,000 ರೂಪಾಯಿ iPhone 16 ಪ್ಲಸ್ ಇದೆ ಆ್ಯಂಡ್ ಇವ್ರ ಹತ್ರ 30,000 ರೂಪಾಯಿ Realme GT 70 ಇದೆ. ಸೊ ನಾವು ಇವೆರಡು ಸ್ಮಾರ್ಟ್ ಫೋನಲ್ಲೂ ಗೇಮಿಂಗ್ ಟೆಸ್ಟ್ ಮಾಡ್ತಾ ಇದೀವಿ. ತುಂಬಾ ಜನ ಹೇಳ್ತಾರೆ ಐಫೋನ್ ಅಲ್ಲಿ ಲ್ಯಾಗ್ ಆಗೋದೇ ಇಲ್ಲ, ತುಂಬಾನೇ ಸ್ಮೂತ್ ಆಗಿ ಗೇಮಿಂಗ್ ಆಡ್ಬೋದು ಅಂತ. ಯಾಕಂದ್ರೆ ಇದ್ರಲ್ಲಿ ನಮಗೆ ಆಪಲ್ ನ A18 ಚಿಪ್ಸೆಟ್ ಸಿಗುತ್ತೆ ಆ್ಯಂಡ್ ರಿಯಲ್ಮಿಲೂ ಕೂಡ ನಮಗೆ MediaTek Dimensity 8400 ಮ್ಯಾಕ್ಸ್ ಚಿಪ್ಸೆಟ್ ಸಿಗುತ್ತೆ. ಸೊ ಇವೆರಡು ಸ್ಮಾರ್ಟ್ ಫೋನ್ ಅಲ್ಲೂ ಗೇಮಿಂಗ್ ಟೆಸ್ಟ್ ನ ಮಾಡ್ಬಿಟ್ಟು ಯಾವ ಸ್ಮಾರ್ಟ್ ಫೋನ್ ಅಲ್ಲಿ ಗೇಮಿಂಗ್ ಚೆನ್ನಾಗಿ ಆಡ್ಬೋದು ಅಂತ ತಿಳ್ಕೊಳ್ಳೋಣ. ನೀವು ಒಳ್ಳೆ ಗೇಮಿಂಗ್ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬೇಕು ಅಂದ್ರೆ ನಿಮಗೆ 30,000 ರೂಪಾಯಿ ಸಾಕ, ಇಲ್ಲಾಂದ್ರೆ 90,000 ರೂಪಾಯಿ ಸ್ಪೆಂಡ್ ಮಾಡ್ಬೇಕಂತ ತಿಳ್ಕೊಳ್ಳೋಣ. ಓಕೆ ಬ್ರೋ, ಯಾವ ಗೇಮ್ ಆಡೋಣ ಈಗ? ಪಬ್ಜಿ ಆಡೋಣ. ಪಬ್ಜಿ BGMI ಈಗ ಅದು ನೇಮು. ಓಕೆ BGMI ಗೇಮ್ ಆಡೋಣ ಇವಾಗ. ಸೊ ಇವಾಗ ಎರಡೂ ಸ್ಮಾರ್ಟ್ಫೋನ್ಗಳಲ್ಲೂ BGMI ಗೇಮಲ್ಲಿ ಕನೆಕ್ಟ್ ಆಗ್ತೀವಿ ಆ್ಯಂಡ್ ಬ್ಯಾಟ್ರಿ ಪರ್ಸೆಂಟೇಜ್ ನನ್ನ ಐಫೋನಲ್ಲಿ 84% ಇದೆ, 79 ಇದೆ. ನಾವು ಬ್ಯಾಟ್ರಿ ಕೆಪಾಸಿಟಿ ಕೂಡ ಚೆಕ್ ಮಾಡೋಣ. I need a weapon. I need a weapon. I need consumables. I need consumables. Vehicle. Marked a vehicle. Marked a vehicle. Head toward this point. Head toward this point.
ಓಕೆ, ಇವಾಗ ಫೋನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಈಗ ಝೋನಿಂದ ಆಚೆ ಬಂದಿದ್ದೀವಿ. ನಂದು 3 ಕಿಲ್ ಆಗಿದೆ. ಬ್ರೋ ನಿಮ್ದು ಎಷ್ಟಾಗಿದೆ? ನಂದು 1 ಕಿಲ್ ಆಗಿದೆ. ಸೊ ಈಗ ಫೋನ್ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೀನಿ. ನಾನು ರಿಯಲ್ಮಿಗೆ ಗೇಮ್ನ ಕಂಟಿನ್ಯೂ ಮಾಡ್ತೀನಿ, ರಕ್ಷನ್ ಅವರು ಐಫೋನಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ ನಮಗೆ ಡಿಫ್ರೆನ್ಸ್ ಫೀಲ್ ಆಗಲಿ ಅಂತ ತೊಗೊಳ್ಳಿ ಬ್ರೋ. ಸೊ ಬನ್ನಿ. I need attachments. I need attachments. Someone has been here. Watch out! ಬಟ್ ಇದು ಸ್ವಲ್ಪ ಲೈಟಾಗಿ ಆಗಿದೆ ಬಿಸಿ ರಿಯಲ್ಮಿಲಿ. ಬಟ್ ಕಂಪ್ಯಾರೇಟಿವ್ಲಿ ಇವೆರಡು ಫೋನ್ಗೂ ಕಂಪೇರ್ ಮಾಡ್ತಾ ಇದ್ದೀವಲ್ಲ, ಐಫೋನಲ್ಲಿ ಏನು ಬಿಸಿ ಆಗಿಲ್ಲ ಹೀಟಿಂಗು. ಸೊ ಬಟ್ ರಿಯಲ್ಮಿಲಿ ಸ್ವಲ್ಪ ಲೈಟಾಗಿ ಹೀಟ್ ಆಗಿದೆ. ಸೊ ಬ್ಯಾಟ್ರಿ ಚೆಕ್ ಮಾಡೋಣ. ಸೊ ಇವಾಗ ಬ್ಯಾಟ್ರಿ ಎಷ್ಟಿದೆ ಅಂದರೆ ಐಫೋನಲ್ಲಿ ಇನ್ನೂ 76 ಇದೆ ಆ್ಯಂಡ್ ರಿಯಲ್ಮಿಲಿ 71 ಇದೆ. ಎರಡರಲ್ಲೂ ಬ್ಯಾಟ್ರಿ ಚೆನ್ನಾಗಿದೆ. ಐಫೋನಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ 84 ಇತ್ತು, ಈಗ 76 ಆಗಿದೆ.
79 ಇತ್ತು 71 ಆಗಿದೆ. 71 ಆಗಿದೆ. ಅಂದರೆ ಬ್ಯಾಟ್ರಿ ನೋಡ್ಬೇಕಂದ್ರೆ ಅದು ಐಫೋನ್ ಬಗ್ಗೆ ಎಲ್ಲರಿಗೂ ಗೊತ್ತಾಯಿದೆ ಬ್ಯಾಟ್ರಿ ಅಷ್ಟು ನಿಲ್ಲಲ್ಲ ಅಂತ. ಬಟ್ ಸೇಮೇ ಆಲ್ಮೋಸ್ಟ್. ಹೀಟಿಂಗ್ ನೋಡೋದಾದ್ರೆ ಇದು ಸ್ವಲ್ಪ ಲೈಟಾಗಿ ಬಿಸಿ ಆಗಿದೆ ರಿಯಲ್ಮಿ. ಐಫೋನ್ ಏನು ಬಿಸಿ ಅನ್ನಿಸ್ತಾ ಇಲ್ಲ. ಸೊ ಇನ್ನು ಗೇಮಿಂಗ್ ಎಕ್ಸ್ಪೀರಿಯೆನ್ಸು ಸ್ಕ್ರೀನ್ ಮುಟ್ಟರೆ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿ ಹೀಟ್ ಆಗಿದೆ. ಸ್ಕ್ರೀನ್ ಅದೇ ಇದು ಆಗಿದೆ. ಓಕೆ, ಫಸ್ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ ಬ್ರೋ. 2 ಫೋನಲ್ಲಿ ಗೇಮ್ ಮಾಡಿದ್ದೀರಾ? ಎರಡೂ ಚೆನ್ನಾಗಿತ್ತು, ಬಟ್ ಐಫೋನ್ದು ಕ್ವಾಲಿಟಿ, ವಿಜುವಲ್ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇತ್ತು ಅನಿಸುತ್ತೆ. ಸ್ವಲ್ಪ ಜಾಸ್ತಿ ಸ್ಮೂತ್ ಆಗಿತ್ತು. ಹಾಂ, ಬಟ್ ಗೇಮ್ ಪ್ಲೇ ಲ್ಯಾಗ್ ಎಲ್ಲ ಏನೂ ಇರಲಿಲ್ಲ ಇದರಲ್ಲೂ. ಎರಡರಲ್ಲೂ ಗೇಮ್. ಹೌದು. ಓಕೆ, ನನಗೂ ಅನ್ಸಿದ್ದು ಅದೇ, ಅಂದರೆ ವಿಜುವಲ್ಲು ಮಾಮೂಲಿ ನೋಡೋಕೆ ಐಫೋನಲ್ಲಿ ಒಳ್ಳೆ ಬೆಟರ್ ಆಗಿತ್ತು ಒಂಥರ ವಿಜುವಲ್. ಒಂದು ಸಿನಿಮಾ ಡಿಸ್ಪ್ಲೇ ಇದು ಡಿಫ್ರೆನ್ಸ್. ಅದೇ ಐಫೋನಲ್ಲಿ ಅದು ಬೇರೆ ಡಿಸ್ಪ್ಲೇ ಇರುತ್ತಲ್ಲ ಅದಕ್ಕೂ ಇದಕ್ಕೂ. ಬಟ್ ಆದರೂ ಒಂಥರ ವಿಜುವಲ್ ಟ್ರೀಟ್ ಆಗಿ ಐಫೋನಲ್ಲಿ ಚೆನ್ನಾಗಿತ್ತು. ಅಂದರೆ ಗೇಮಿಂಗ್ ಲ್ಯಾಗು ಹ್ಯಾಂಗು 2 ಫೋನಲ್ಲೂ ಅನಿಸಿಲ್ಲ ನನಗೆ. ಯಾವ ಫೋನಲ್ಲೂ ಲ್ಯಾಗಿಂಗ್ ಅಂತ ಏನೂ ಅನಿಸ್ಲೇ ಇಲ್ಲ. 2 ಫೋನಲ್ಲಿ ಆರಾಮಾಗಿ ಮಾಡಿದ್ವಿ. ಅಂದರೆ ಇನ್ನೊಂದು ಏನಂದರೆ 2 ಫೋನ್ ಸೈಜ್ ಸೇಮ್ ಇತ್ತಲ್ಲ, ಅದಕ್ಕೋಸ್ಕರ ಈಸಿ ಆಯಿತು. ಅಂದರೆ ಸೈಜ್ ಸ್ವಲ್ಪ ಡಿಫ್ರೆನ್ಸ್ ಇದ್ದರೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗಿರೋದು. ಅದು ಅದರಿಂದ ಇದಕ್ಕೆ ಶಿಫ್ಟ್ ಆದಾಗ ರೇಟ್ ಡಿಫ್ರೆನ್ಸ್ ನೋಡಿದ್ರೆ ಸೂಪರ್ ಅಲ್ವಾ. ಅಂದರೆ 90,000 ರುಪೀಸ್ ಫೋನ್ಗೆ ಕಾಂಪೀಟ್ ಮಾಡೋ ಥರ ಇದೆ. ಅದೇ ಸ್ವಲ್ಪ ಲೇಟಾಗಿ ಬಿಸಿ ಆಯಿತು, ಬಟ್ ಅಷ್ಟೊಂದು ಏನು ಅಂದರೆ ಪರವಾಗಿಲ್ಲ. ಇನ್ನೂ ತುಂಬ ಫೋನ್ ಬಿಸಿ ಆಗೋ ಫೋನ್ಗಳಲ್ಲಿ ಆಡಿದ್ದೀನಿ, ಅಷ್ಟೊಂದೇನು ಬಿಸಿ ಆಗಿದೆ. ಓಕೆ. ಆ್ಯಂಡ್ ಬ್ಯಾಟ್ರಿನೂ ಚೆಕ್ ಮಾಡಬೇಕಂದ್ರೆ ಇದು ಎಷ್ಟು ಕಮ್ಮಿ ಆಗಿದೆ ಐಫೋನಲ್ಲಿ. ಆ್ಯಂಡ್ ಇದೂ ಎಷ್ಟು 8% ಆಗಿದೆ ಅಷ್ಟೇ. ಅಷ್ಟೊತ್ತಿಂದ ಆಡಿರೋದು. ಅದರಲ್ಲೂ 6-7%, ಇದರಲ್ಲೂ 8%. ಸ್ಕ್ರೀನ್ ರೆಕಾರ್ಡಿಂಗ್ 30 ನಿಮಿಷ ಇದೆ. ಸೊ ಅರ್ಧ ಗಂಟೆ ಆಡಿರೋದಕ್ಕೆ ಇಷ್ಟು ಖಾಲಿಯಾಗಿದೆ. ಪರವಾಗಿಲ್ಲ, ಇದಾಗಿದೆ. ಸೊ ಅಂದರೆ ಮಾಮೂಲಿ ಅಂದರೆ ನಾವು ಗೇಮಿಂಗಿಗೆ ಅಂತ ನಾವು ಫೈನಲಿಗೆ ನಾನು ಇಂಟ್ರೋಲ್ ಏನು ಕೊಟ್ಟಿದ್ದೆ ಅಂದರೆ, ನೀವು ಒಳ್ಳೆ ಗೇಮಿಂಗ್ ಬೇಕು ಅಂದರೆ 90,000 ಸ್ಪೆಂಡ್ ಮಾಡಬೇಕಾ, ಇಲ್ಲಾಂದರೆ 30,000 ಸಾಕಾ ಅಂತ. ಸೊ 30,000 ಸಾಕಲ್ವಾ ಒಳ್ಳೆ ಗೇಮಿಂಗ್ ಆಡೋಕ್ಕೆ? ಹೌದು, ಬೆಸ್ಟ್ ಅಲ್ಲ? ಸಾಕು. ಬರೀ ಗೇಮಿಂಗೇ ನಿಮಗೆ ಮೈನ್ ಆದರೆ 30,000 ಒಳ್ಳೆ ಗೇಮ್ ಆಗ್ಬೋದು. ಒಳ್ಳೆ ಗೇಮ್ ಮಾಡ್ಬೋದು. ಅಂದರೆ ಈ ಐಫೋನ್ಗೂ ಟಕ್ಕರ್ ಕೊಡೋ ರೀತಿ ಅದಿದೆ. ಸೊ ಗೇಮಿಂಗಿಗೆ ಅಂತ 30,000 ರುಪೀಸಲ್ಲೂ ಒಳ್ಳೆ ಗೇಮಿಂಗ್ ಆಡ್ಬೋದು. ಸೊ ಇದು ನಮ್ಮ ಒಪಿನಿಯನ್ನು. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು? ಇವು 2 ಸ್ಮಾರ್ಟ್ಫೋನಲ್ಲಿ ನಿಮಗೆ ನೋಡ್ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡಲ್ಲಿ ಯಾರು ಒಳ್ಳೆ ಪ್ಲೇಯರ್ ಅನ್ನೋದು ಕಮೆಂಟ್ ಅದನ್ನು ಕಮೆಂಟ್ ಮಾಡಿ ಯಾರು ಚೆನ್ನಾಗಿ ಆಡಿದ್ರು ಅಂತ. ಓಕೆನಾ? ಅದ್ರ ಜೊತೆಗೆ ಇವು 2 ಸ್ಮಾರ್ಟ್ಫೋನಲ್ಲಿ ನಿಮಗೆ ಯಾವ ಸ್ಮಾರ್ಟ್ಫೋನ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಯಾವ ಟಾಪಿಕ್ ಮೇಲೆ, ಯಾವ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡಬೇಕು ಅಂತ ನಿಮ್ಗೇನಾದ್ರು ಐಡಿಯಾ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕಿಶೋರ್. ನಾನು ರಕ್ಷಾ. ಬಾಯ್.